ಇಷ್ಟು ಚಿಕ್ಕ ವಯಸ್ಸಿಗೆ ಹಿಟ್ಲರ್ ಕಲ್ಯಾಣ ನಟನ ಬಾಳಲ್ಲಿ ದುರಂತ. ದಿಲೀಪ್ ರಾಜ್ ಸಿನಿ ಜರ್ನಿ ಹೇಗಿತ್ತು? ಹೌದು, ವಿಡಿಯೋ ನೋಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗಕ್ಕೆ ಬೆಳ್ಳಂ ಬೆಳಿಗ್ಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಕನ್ನಡ ಕಿರುತೆರೆಯ ಜನಪ್ರಿಯ ನಟ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಮತ್ತಷ್ಟು ಫೇಮಸ್ ಆಗಿದ್ದ ನಟ 48ನೇ ವಯಸ್ಸಿನಲ್ಲಿ ಕೊನೆ ಉಸಿರೆಳೆದಿದ್ದು ಮಾತ್ರ ಶೋಚನೀಯ ಸಂಗತಿ. ಬೆಳ್ಳಿತೆರೆಯಲ್ಲಿ ದೊಡ್ಡ ಸಕ್ಸಸ್ ಸಿಗದೇ ಇದ್ರೂ ಕಿರುತೆರೆಯಲ್ಲಿ ನಟನಾಗಿ ನಿರ್ಮಾಪಕನಾಗಿ ಯಶಸ್ಸು ಕಂಡಿದ್ದಾರೆ. ಇದೀಗ ದಿಲೀಪ್ ರಾಜ್ ನಿಧನಕ್ಕೆ ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ. ಕಂಬದ ಮನೆ, ಜನನಿ, ರಥಸಪ್ತಮಿ, ಮಿಲನ ಹೀಗೆ ಅನೇಕ ಸೀರಿಯಲ್ನಲ್ಲಿ ನಟಿಸಿದ್ದಾರೆ. ಆ ಬಳಿಕ 2005ರಲ್ಲಿ ತೆರೆಕಂಡ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಸಿನಿರಂಗ ಪ್ರವೇಶಿಸಿದ ನಟ 2007ರಲ್ಲಿ ಮಿಲನ ಚಿತ್ರದ ಖಳನಾಯಕನ ಪಾತ್ರದಲ್ಲಿ ಮಿಂಚಿದ್ರು. ಕಿರುತೆರೆಯಿಂದಲೇ ಬಂದಿದ್ದ ದಿಲೀಪ್ ರಾಜ್ ಸಿನಿಮಾ ಮಾಡ್ತಾನೆ ಮತ್ತೆ ಕಿರುತೆರೆಗೆ ಬಂದಿದ್ರು. ಹಿಟ್ಲರ್ ಕಲ್ಯಾಣ ಮೂಲಕವೇ ಬೇರೆ ಹವಾನೆ ಕ್ರಿಯೇಟ್ ಮಾಡಿದ್ರು. ಸಿನಿಮಾದಲ್ಲೂ ತಮ್ಮ ವಿಶೇಷ ಶೈಲಿಯಿಂದ ಪ್ರೇಕ್ಷಕರ ಗಮನ ಸೆಳೆದಿದ್ರು. ಅದೇ ರೀತಿ ಕಿರುತೆರೆಯಲ್ಲಿ ಮತ್ತೆ ಅಭಿಮಾನಿಗಳನ್ನು ಸಂಪಾದಿಸ್ತಿದ್ರು. ಇವತ್ತಿಗೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇನ್ನು ನಟ ದಿಲೀಪ್ ರಾಜ್ 1978ರ ಸೆಪ್ಟೆಂಬರ್ 2ರಂದು ಬೆಂಗಳೂರಿನಲ್ಲೇ ಜನಿಸಿದ್ರು. ಹಾಗೆಯೇ ಕಾಲೇಜು ದಿನಗಳಲ್ಲಿ ನೃತ್ಯ ನಿರ್ದೇಶನದಲ್ಲಿ ಆಸಕ್ತಿ ಹೊಂದಿದ್ದ ಇವರು ನಟರಂಗ ತಂಡಗಳನ್ನು ಸೇರಿದ್ದರು ಹಾಗೂ ನಟನೆಯಲ್ಲಿ ಮುಂದುವರೆದ್ರು. ಏನೇ ಇದ್ದರೂ ಇಷ್ಟು ಚಿಕ್ಕ ವಯಸ್ಸಿಗೆ ಇಹಲೋಕ ತ್ಯಜಿಸಿದಂತಹ ಇವರನ್ನ ನೆನೆದು ಕುಟುಂಬಸ್ಥರು ಹಾಗೂ ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ದಿಲೀಪ್ ರಾಜ್ ಅಭಿಮಾನಿ ಬಳಗಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.